ನಿಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಳಿತ ಆಗೋದಕ್ಕೆ ಕೇವಲ ನಿಮ್ಮ ಆಹಾರ ಕ್ರಮ ಅಷ್ಟೇ ಕಾರಣ ಅಲ್ಲ ಅನ್ನೋದು ನಿಮಗೆ ಗೊತ್ತಾ? ನೀವು ಮಲಗೋ ಕೋಣೆಯಲ್ಲಿ ಅಡಗಿರೋ ಒಂದು ಋಣಾತ್ಮಕ ವಾಸ್ತುಶಕ್ತಿ ಕೂಡ ಇದಕ್ಕೆ ಪ್ರಬಲವಾದ ಕಾರಣ. ನೀವು ಈಗ ಮಲಗ್ತಾ ಇರೋ ದಿಕ್ಕು ನಿಮ್ಮ ದೇಹದ ಪ್ರಾಣಶಕ್ತಿಯನ್ನ ತಡೆದು ಪಿತ್ತಜನಕಾಂಗದ ಸಮತೋಲನವನ್ನ ಹಾಳು ಮಾಡ್ತಾ ಇರಬಹುದು. ಹಾಗಾಗಿ ಇದನ್ನ ಈಗಲೇ ನಿಲ್ಲಿಸಿ. ನಿಮ್ಮ ದೇಹದ ಶಕ್ತಿಯನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಿಕ್ಕೆ ನೀವು ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬಾರದು, ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕು ಅನ್ನೋದನ್ನ ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಶುಗರ್ ನಿಯಂತ್ರಣ ಮಾಡೋದಿಕ್ಕೆ ನೀವು ಹಿಂದೆ ಮಾಡಬಹುದಾದ ಸರಳವಾದ ಒಂದು ವಾಸ್ತು ಬದಲಾವಣೆ. ಪರಿಹಾರಕ್ಕಾಗಿ ಕೊನೆಯವರೆಗೂ ನನ್ನೊಂದಿಗೆ ಇರಿ. ನಾನು ಡಾಕ್ಟರ್ ಮಂದಾರ ಮಹರ್ಷಿ, ಸೈಂಟೆಕ್ ಆಸ್ಟ್ರೋ ವಾಸ್ತು ನ್ಯೂಮರೋ ಎಕ್ಸ್ಪರ್ಟ್. ವಾಸ್ತುಶಾಸ್ತ್ರದ ಪ್ರಕಾರ ನಾವು ಮಲಗೋ ದಿಕ್ಕು ದೇಹದ ಪಂಚಭೂತಗಳ ಮೇಲೆ ನೇರವಾಗಿ ಪರಿಣಾಮವನ್ನ ಬೀರುತ್ತವೆ. ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸುವ ಪಿತ್ತಜನಕಾಂಗವು ನಿರ್ದಿಷ್ಟವಾಗಿ ಅಗ್ನಿ ಮತ್ತು ಪೃಥ್ವಿ ತತ್ವಕ್ಕೆ ಸಂಬಂಧವನ್ನು ಹೊಂದಿದೆ. ಶುಗರ್ ಸಮಸ್ಯೆ ಇರುವವರು ನಿಮ್ಮ ತಲೆಯನ್ನು ಉತ್ತರ ದಿಕ್ಕಿಗೆ ಇಟ್ಟು ಮಲಗೋದನ್ನ ತಕ್ಷಣ ನಿಲ್ಲಿಸಿ. ಹಾಗಾದರೆ ಏಕೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು? ಇದು ನಿಮ್ಮನ್ನು ಕಾಡ್ತಾ ಇರೋ ಪ್ರಶ್ನೆ. ಇದರ ಹಿಂದೆ ಇದೆ ಬಲವಾದ ಒಂದು ವೈಜ್ಞಾನಿಕ ಕಾರಣ. ನಮ್ಮ ದೇಹದಲ್ಲಿ ತಲೆ ಉತ್ತರ ಧ್ರುವದಂತೆ ಕಾರ್ಯವನ್ನು ನಿರ್ವಹಿಸುತ್ತದೆ. ಭೂಮಿಯ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿದಾಗ ಈ ಸಮಾನ ಕಾಂತೀಯ ಶಕ್ತಿಗಳು ಅಂದರೆ ಮ್ಯಾಗ್ನೆಟಿಕ್ ಫೋರ್ಸಸ್ ಪರಸ್ಪರ ವಿಕರ್ಷಿಸುತ್ತವೆ, ಅಂದರೆ ರಿಪೆಲ್ ಆಗುತ್ತೆ. ಇದು ದೇಹದ ಸೂಕ್ಷ್ಮವಾದ ಶಕ್ತಿಯ ಸಮತೋಲನವನ್ನ ಹಾಳು ಮಾಡುತ್ತದೆ. ಇದರಿಂದ ದೇಹದಲ್ಲಿ ಹೀಲಿಂಗ್ ಪ್ರಕ್ರಿಯೆ ನಿಧಾನವಾಗುತ್ತದೆ ಮತ್ತು ನಿಮ್ಮ ದೇಹದ ಮೆಟಬಾಲಿಸಂ ಕುಸಿಯುತ್ತದೆ. ಹಾಗಾಗಿ ತಕ್ಷಣವೇ ನಿಮ್ಮ ತಲೆಯನ್ನು ದಕ್ಷಿಣ ದಿಕ್ಕಿಗೆ ಇಟ್ಟು ಮಲಗುವುದನ್ನ ರೂಢಿಸಿಕೊಳ್ಳಿ. ಭೂಮಿಯ ದಕ್ಷಿಣ ಧ್ರುವ ನಿಮ್ಮ ತಲೆಯ ಉತ್ತರ ಧ್ರುವವನ್ನು ಬಲವಾಗಿ ಆಕರ್ಷಿಸುತ್ತದೆ. ಈ ಶಕ್ತಿಯುತವಾದ ಕಾಂತೀಯ ಆಕರ್ಷಣೆಯು ನಿಮ್ಮ ದೇಹಕ್ಕೆ ಸ್ಥಿರತೆ ಮತ್ತು ಚಿಕಿತ್ಸಕ ಶಕ್ತಿಯನ್ನು ನೀಡುತ್ತದೆ. ಇದು ನಿಮ್ಮ ಪಿತ್ತಜನಕಾಂಗದ ಕಾರ್ಯವನ್ನು ಸುಧಾರಿಸಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣಕ್ಕೆ ತರಲು ಸಹಾಯವನ್ನು ಮಾಡುತ್ತದೆ. ಇಂದೇ ನಿಮ್ಮ ಹಾಸಿಗೆಯ ದಿಕ್ಕನ್ನು ಬದಲಿಸಿ. ಈ ಸರಳವಾದ ವಾಸ್ತು ಬದಲಾವಣೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಅಂಶವನ್ನು ನಿಯಂತ್ರಿಸಲು ಮೊದಲ ಹೆಜ್ಜೆ. ವೈಯಕ್ತಿಕ ಸೈಂಟೆಕ್ ವರದಿಯನ್ನು ಪಡೆಯಲು ಕೆಳಗೆ ಪಿನ್ ಮಾಡಿರುವ ವಾಟ್ಸ್ಆಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ನಿಮ್ಮ ವೈಯಕ್ತಿಕ ಸಮಾಲೋಚನೆಯನ್ನು ಬುಕ್ ಮಾಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ಪ್ರಬಲವಾದ ಸುಲಭವಾದ ವೈಜ್ಞಾನಿಕ ಪರಿಹಾರದೊಂದಿಗೆ.